ಚಿತ್ರದುರ್ಗ ತಾಲೂಕಿನ ಹೈಕಲ್ ಗ್ರಾಮದಲ್ಲಿ ಆರಾಧ್ಯ ದೈವ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು. ದೇವಾಲಯದಲ್ಲಿ ವಿಶೇಷ ಪೂಜೆ ಕಾರ್ಯಗಳು ನಡೆಯಿತು. ಬೆಳಗ್ಗೆ ಮತ್ತು ರಾತ್ರಿಯ ವೇಳೆ ಮಹಿಳೆಯರು ಕುಟುಂಬದೊಂದಿಗೆ ತೆರಳಿ ದೇವರ ದರ್ಶನ ಪಡೆದರು. ಭಕ್ತರು ಭಕ್ತಿ ಸಾಗರವೇ ಹರಿದು ಬಂದಿತ್ತು. ದೇವಾಲಯದಲ್ಲಿ ಮಕ್ಕಳಿಗೆ ಬೆಲ್ಲದ ತೂಕ ನೆರವೇರಿಸಿದ್ರು. ಶಿವರಾತ್ರಿ ದಿನದ ಅಂಗವಾಗಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೊತೆಗೆ ಅನೇಕರು ಬೆಳಗ್ಗೆಯಿಂದಲೇ ಉಪವಾಸವಿರುತ್ತಾರೆ. ಮನೆಗಳಲ್ಲಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಭಕ್ತರು ಅತ್ಯಂತ ಸಡಗರದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಆರಾಧಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಅನೇಕ ಮಕ್ಕಳು ವೇಷಭೂಷಣವನ್ನ ತೊಡಗಿಸಿಕೊಂಡಿದ್ರು. ರಾಮಲಿಂಗೇಶ್ವರ ವಿಗ್ರಹವನ್ನ ಪಲ್ಲಕ್ಕಿಯಲ್ಲಿ ಕೂರಿಸುವುದರ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ರು. ಮುತ್ತೈದೆಯರು ಕುಂಭಮೇಳ ದೀಪೋತ್ಸವ ಮೆರವಣಿಗೆಯಲ್ಲಿ ಸಾಗಿದ್ರು. ಹೈಕಲ್ ಗ್ರಾಮದ ಎನ್ ನಾಗರಾಜ ರೆಡ್ಡಿ ಮಾತನಾಡಿ, ಶಿವರಾತ್ರಿ ಹಬ್ಬದ ಪ್ರಯುಕ್ತ 52 ವರ್ಷಗಳಿಂದಲೂ ಹಬ್ಬಗಳನ್ನು ಆಚರಿಸುತ್ತಾ ಬಂದಿದ್ದೇವೆ. ಕುಂಭಮೇಳದಲ್ಲಿ ಇದ್ದಂತಹ ನೀರನ್ನ ರಾಮಲಿಂಗೇಶ್ವರ ಸ್ವಾಮಿಯ ಅಭಿಷೇಕ ಮಾಡಿ ಬಹಳ ಅದ್ಧೂರಿಯಾಗಿ ಆಚರಿಸುತ್ತೇವೆ. ಸುಮಾರು 2,000ದಿಂದ 3,000ದವರೆಗೆ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವಿರುತ್ತದೆ ಎಂದು ಅವರು ಮಾತನಾಡಿದರು. ಗ್ರಾಮ ಮಹಾಶಿವರಾತ್ರಿ ಪ್ರಯುಕ್ತ ದೀಪೋತ್ಸವ ಮತ್ತು ಕುಂಭಾಭಿಷೇಕ ಇರುತ್ತದೆ. ಈ ಮಹಾಶಿವರಾತ್ರಿ ಸುಮಾರು ಇದು 52ನೇ ವರ್ಷ ಅನ್ಸುತ್ತೆ. ಇಲ್ಲಿ ಸುತ್ತಮುತ್ತ ಎಲ್ಲಿ ಈ ತಾಲೂಕಲ್ಲಿ ಎಲ್ಲಿ ನಡೆಯಲ್ಲ, ಚಿತ್ರದುರ್ಗ ತಾಲೂಕಲ್ಲಿ ಎಲ್ಲಿ ನಡೆಯಲ್ಲ ಈ ಥರ ಮಹಾಶಿವರಾತ್ರಿ. ಅದರಿಂದ ಎಲ್ಲ ಊರಿನ ಮುತ್ತೈದರೆಲ್ಲ ಬಂದು ದೀಪಗಳು ತಗೊಂಡು ಒಂದು ಹೊತ್ತಿನಲ್ಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಭಾಳ ವಿಜೃಂಭಣೆಯಾಗಿ ಕುಂಭಮೇಳ ಮೆರವಣಿಗೆ ಮಾಡ್ತಾರೆ. ಮತ್ತು ಕುಂಭಮೇಳದಲ್ಲಿ ಬಂದಿರತಕ್ಕಂಥ ನೀರನ್ನು ನಮ್ಮ ಸ್ವಾಮಿಗೆ ರಾಮಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿ ಭಾಳ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಅನ್ನದಾಸೋಹ ಇರುತ್ತದೆ. ಅದಕ್ಕೆ ಸುಮಾರು ಒಂದು 2,000ರಿಂದ 2,500 ಜನ ಸೇರ್ತಾರೆ. ಎಲ್ಲದಕ್ಕೂ ಭಾಳ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ఏమన్నా మంచి వీడియో తీసి తట్టంత ఖాళీ చేసి పెట్టుకోండి. అంత అట్లా ఉంది అట్లా ఖాళీ చేసి తీర సిగ్గుపడాలా.
అయ్యా ఇంకా అక్కడ పో అంట నీకు స్మైల్ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎನ್ ನಾಗರಾಜರೆಡ್ಡಿ, ಕೆಜಿ ಲೋಕೇಶ್ ರೆಡ್ಡಿ, ಪಿ ಚಿದಾನಂದ, ರವಿಶಂಕರ್ ರೆಡ್ಡಿ, ಎಲ್ ವೆಂಕಟೇಶ ರೆಡ್ಡಿ, ನಾಗರಾಜ ರೆಡ್ಡಿ, ಕ್ಯಾಸಕಿ ಪಾಪಯ್ಯ, ಡಬ್ಬ ರಾಜಪ್ಪ ಹಾಗೂ ಭಕ್ತಾದಿಗಳು ಮುಖಂಡರು ಇದ್ರು. ವರದಿ ಹರೀಶ್ ನಾಯ್ಕ.